ಕುಲಾಂತರಿ ಆಹಾರ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳನ್ನು ಕೃಷಿ ಕ್ಷೇತ್ರದಿಂದ ಬಹಿಷ್ಕರಿಸುವಂತೆ ಆಗ್ರಹಿಸಿ ಕುಲಾಂತರಿ ವಿರೋಧಿ ಒಕ್ಕೂಟದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಮುಂಭಾಗದಿಂದ ಪ್ರತಿಭಟನಾಕಾರರು ಮೆರವಣಿಗೆ ಮೂಲಕ ಭುವನೇಶ್ವರಿ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆ ನಡೆದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ನಂತರ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ರೈತರು, ರಾಜ್ಯ ಸರ್ಕಾರ ಕರ್ನಾಟಕವನ್ನು ಕುಲಾಂತರಿ ಮುಕ್ತ ರಾಜ್ಯವೆಂದು ಘೋಷಣೆ ಮಾಡಬೇಕು. ಕುಲಾಂತರಿ ಕಾಯ್ದೆ ತಿರಸ್ಕರಿಸಿ ಹಾಗೂ ಸಹಜ ಬೇಸಾಯವನ್ನು ಗ್ರಾಮ ಪಂಚಾಯಿತಿಗಳ ಮೂಲಕ ಸ್ಥಾಪಿಸಬೇಕು. ಬೇಯರ್ ಐಸಿಎಆರ್ ಒಪ್ಪಂದವನ್ನು ರದ್ದುಗೊಳಿಸಬೇಕು. ಒಕ್ಕೂಟ ಭಾರತ ಸರ್ಕಾರದ ಕುಲಾಂತರಿಗೆ ಸಂಬಂಧಪಟ್ಟ ಸಂಶೋಧನೆಗೆ ಕೊಡುವ ಹಣಕಾಸು ಸಹಾಯವನ್ನು ನಿಲ್ಲಿಸಬೇಕು. ಭಾರತದಲ್ಲಿ ಕೀಟ ಮತ್ತು ಕಳೆನಾಶಕಗಳ ಮಾರಾಟ ಮತ್ತು ಸಿಂಪಡಣೆಯನ್ನು ನಿಷೇಧಿಸಬೇಕೆಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ರೈತ ಮುಖಂಡ ಹೊನ್ನೂರು ಪ್ರಕಾಶ್, ಪರಿಸರವಾದಿ ಪುಣಜನೂರು ಕೃಷಿ ದೊರೆಸ್ವಾಮಿ, ಶಿಕ್ಷಣ ತಜ್ಞ ಪ್ರೊಫೆಸರ್ ಜಿಎಸ್ ಜಯದೇವ ಮಾತನಾಡಿದರು. ತಳಿ ವಿರೋಧ ಹೋರಾಟ ಪ್ರಾರಂಭವಾಗಿದೆ. ಇದೊಂದು ತಳಿ ಬಿಡುಗಡೆ ಆದರೆ ಏನು ಹಿಂದೆ ನಂಜುಂಡಸ್ವಾಮಿ ಅವರ ಕಾಲದಲ್ಲಿ BTST ಇತ್ತು, ಆ BT ಆಹಾರ ಪದಾರ್ಥ ತರೋದು ಬೇಡ ಅಂತ ಹೇಳಿದ್ರು. ಈಗ ಅದು BT ಸಾಸಿವೆ ಮುಖಾಂತರ ಈಗ ಅವರು ಸುಪ್ರೀಂ ಕೋರ್ಟಲ್ಲಿ ಗೆದ್ದಿದ್ದಾರೆ. ನಾವು ವಿಫಲರಾಗಿದ್ದೀವಿ. ಅದೊಂದು ತಳಿ ಬಂದರೆ ಇಡೀ ಭಾರತದ ಜೀವ ವೈವಿಧ್ಯತೆ ಹಾಳಾಗುತ್ತೆ. ಅದೆಲ್ಲದರ ಬಗ್ಗೆ ನಮ್ಮ ಮಾನ್ಯ ಜಯದೇವ್ ಅವರೀಗ ತಮ್ಮ ಮುಂದೆ ಮಂಡಿಸಿದ್ದಾರೆ. ಕಂಪನಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಪ್ರಗತಿಪರ ಸಂಘಟನೆಗಳಿಗೆ, ಕಬ್ಬು ಬೆಳೆಗಾರರ ಸಂಘಕ್ಕೆ ಬೇಡ 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 ಬೇಡ. ಬ್ಯಾನರ್ ಮೇಲೆ ತತ್ತೀನಿ ಅಣ್ಣ. ದುಃಖಕರವಾದ ಸಂಗತಿ ಇದು ಆಗ್ಕೂಡ್ದು. ಇಂಥ ಸಂದರ್ಭದಲ್ಲಿ ರೈತರು ಸುಮ್ಮನೆ ಕುತ್ಕೊಳ್ಬೋದು. ಸಾವಿರಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿತ್ತು. BT ಕಾಟನ್ ಬಂದಾಗ ಅದು ಚೆನ್ನಾಗಿ ನೆನಪಿದೆ. ರೈತರು ತಮ್ಮ ಸ್ಥಳೀಯ ಹತ್ತಿಯ ಬೀಜಗಳನ್ನು ಕಳ್ಕೊಂಡ್ರು. ಅವರು ಕೊಟ್ಟ ಬೀಜವನ್ನೇ, ಆ ಕಂಪನಿಗಳು ಕೊಟ್ಟ ಬೀಜವನ್ನೇ ಹಾಕಿದ್ರು. ಕಡೆ ಆತ್ಮಹತ್ಯೆ ಆಯಿತು. ಅದು ಹೊರತು ಇನ್ನೇನೂ ಆಗಲಿಲ್ಲ. ಹಾಗೆಯೇ ಒಂದೊಂದಾಗಿ ಈಗ ಸಾಸಿವೆಯನ್ನು ತರ್ತಾ ಇದ್ದಾರೆ. ಸಾಸಿವೆ ತಂದರೆ ಏನಂತ ನಿಮಗೆ ಕೊಂಡ್ಕೋಬೋದು ಅಂತ ಕೇಳೋರು ಯಾರಾದರೂ. ಆದರೆ ಇದು ಪ್ರವೇಶಕ್ಕೆ ಜಾಗ ಮಾಡಿಕೊಟ್ಟಂಗೆ. ಇವತ್ತು ಸಾಸಿವೆ ತರ್ತಾರೆ, ನಾಳೆ ಎಲ್ಲದಕ್ಕೂ ಇದು ಅವೈಜ್ಞಾನಿಕ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಾನು ಕಾಲೇಜಿನಲ್ಲಿ ತಳಿ ವಿಜ್ಞಾನವನ್ನು ಪಾಠ ಮಾಡ್ತಾ ಇದ್ದೆ. ನನಗೆ ಚೆನ್ನಾಗಿ ಗೊತ್ತು ಇದು ಅವೈಜ್ಞಾನಿಕವಾದಂಥ ವಿಚಾರ. ಈ ಅವೈಜ್ಞಾನಿಕ ವಿಚಾರವನ್ನು ವಿಜ್ಞಾನಿಗಳು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಲಾಭ ಮಾಡಿಕೊಡೋಕ್ಕೋಸ್ಕರ ಅವರ ಪರವಾಗಿ